ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ನನ್ನ ಹೆಸರು ದಿವ್ಯಾ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನನ್ನ ಫೇಸ್ನ ನೋಡ್ತಾ ಇದ್ರೆ ಅಥವಾ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಅದರ್ ವಿಡಿಯೋಸ್ನ ನೋಡಿ. ನಿಮಗೆ ಇಷ್ಟ ಆಯಿತು ಅಂತಂದ್ರೆ ನನಗೊಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ಮಂಡೇ ಬ್ಲಾಗ್ ಆಗಿರುತ್ತೆ. ಇದು ನನ್ನ 21 ಡೇಸ್ ಚಾಲೆಂಜಲ್ಲಿ ಇದು 5th ಡೇ ಆಗಿರುತ್ತೆ. ಇದು 5th ಬ್ಲಾಗ್ ಆಗಿರುತ್ತೆ. ಇವತ್ತು ಸ್ವಲ್ಪ ಚಿಕ್ಕಪೇಟೆಗೆ ಹೋಗಿದ್ದೆ. ಅಲ್ಲೇ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಏನು ಮಾಡ್ಕೊಂಡಿಲ್ಲ. ಸೊ ಅದ್ರದ್ದೆಲ್ಲ ಕ್ಲಿಪ್ಪಿಂಗ್ಸ್ ನಾನು ತಗೊಂಡಿದ್ದೀನಿ. ಇವಾಗ ನೈಟ್ ಮತ್ತೆ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಏನೇನು ಮಾಡ್ತೀನಿ ಅನ್ನೋದೆಲ್ಲ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್. ಮತ್ತು ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡಿ. ಮತ್ತೆ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ, ಮತ್ತೆ ಇವಾಗ ನಾನು ಸಾಯಂಕಾಲ ಏನೇನು ಮಾಡ್ತೀನಿ ಅನ್ನೋದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಇವಾಗ ಸಾಯಂಕಾಲ ನಾನು ಚಿಕ್ಕಪೇಟೆಗೆ ಹೋಗಿದ್ನಲ್ಲ, ಅಲ್ಲಿ ಊಟ ಏನೂ ತಿಂದಿರಲಿಲ್ಲ. ಬರಬೇಕಾದ್ರೆ ಒಂದು ಫ್ರೆಶ್ ಜ್ಯೂಸ್ನ ಕುಡಿದೆ. ಅವರು ಅದು ಯಾವ ನೀರು ಹಾಕಿ ನನಗೆ ಫ್ರೆಶ್ ಜ್ಯೂಸ್ ಮಾಡಿಕೊಟ್ರು. ಬರೋ ಅಷ್ಟರಲ್ಲಿ ನನಗೆ ಕೋಲ್ಡ್ ಥರ ಆಗಿಬಿಟ್ಟಿದೆ. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ವಾಯ್ಸ್ ಸ್ವಲ್ಪ ನಂದು ನೋಸ್ ಎಲ್ಲ ಸ್ವಲ್ಪ ಬ್ಲಾಕ್ ಆಗಿರೋ ಥರ ಫೀಲ್ ಆಗ್ತಾ ಇದೆ. ಇವಾಗ ಊಟ ಎಲ್ಲ ಆದಮೇಲೆ ಸ್ವಲ್ಪ ಸ್ಟೀಮ್ನ ತೊಗೊಳ್ಬೇಕು. ಇಲ್ಲಾಂದರೆ ಇನ್ನೇನು ಹಬ್ಬ ಬರ್ತಾ ಇದೆ, ಮತ್ತೆ ಹುಷಾರಿಲ್ಲ ಹಂಗೆ ಅಂತ ಮತ್ತೆ ಮಲ್ಕೊಂಬಿಟ್ರೆ ಆಮೇಲೆ ಭಾರಿ ಕಷ್ಟ ಆಗುತ್ತೆ. ಸೊ ಇವಾಗ ಊಟ ಆಗೋಷ್ಟರಲ್ಲಿ ಒಂದು ಸ್ಟೀಮ್ನ ತೊಗೊಂಡು ಬೇಗನೆ ರಿಕವರ್ ಆಗಿಬಿಡ್ಬೇಕು. ಮತ್ತು ಇವಾಗೆಲ್ಲ ಏನೇನು ಮಾಡ್ತೀನಿ, ಮತ್ತು ಸಾಯಂಕಾಲ ಊಟಕ್ಕೆ ಏನು ಮಾಡ್ತೀನಿ ಅನ್ನೋದನ್ನೆಲ್ಲ ನನಗೆ ತೋರಿಸ್ಕೊಡ್ತೀನಿ, ಬನ್ನಿ. ನೈಟು ರಾಗಿ ಅಂಬ್ಲಿನ ಮಾಡಿಟ್ಟಿದ್ನಲ್ವ, ಅದನ್ನು ಇವಾಗ ಬೆಳಗ್ಗೆ ತೊಗೋತಾ ಇದ್ದೀನಿ. ಸೊ ಇದೇನಿಲ್ಲ, ಜಸ್ಟ್ ಇದಕ್ಕೆ ಸ್ವಲ್ಪ ಮೊಸರು ಮತ್ತು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದಷ್ಟೇ. ತುಂಬಾ ಹೆಲ್ದಿ, ಆಮೇಲೆ ತಂಪು ಕೂಡ ಇದು. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ಅಲ್ಲಿ ಎಷ್ಟು ರಶ್ ಇದ್ದರು ಅಂದರೆ ಭಯಂಕರ ಜನ ಅಂದರೆ ಜನ ಚಿಕ್ಕಪೇಟೆಯಲ್ಲಿ. ಯಾಕಂತಂದರೆ ಇವಾಗ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಪ್ರತಿಯೊಂದು ಅಂಗಡಿಲೂ ಎಷ್ಟು ಜನ ಅಂತಂದರೆ ತುಂಬಾ ಜನ ಇದ್ದರು. ನಾನಂತೂ ಏನೂ ತೊಗೊಂಡಿಲ್ಲ. ನಮ್ಮ ಅತ್ತಿಗೆ ಅಂತೂ ಇಂತೂ ಸೀರೆನ ಸೆಲೆಕ್ಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿದೆ. ನಾನು ತೋರಿಸ್ತೀನಿ ಆಮೇಲೆ ನಿಮಗೆ. ಅವ್ರ ಮನೆಗೆ ಹೋಗ್ತೀನಲ್ವ ವರಮಹಾಲಕ್ಷ್ಮಿಗೆ, ಆವಾಗ ನಾನು ತೋರಿಸ್ತೀನಿ. ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ತರಕಾರಿಗಳೆಲ್ಲ ತೊಗೊಂಡು ಮತ್ತೆ ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಮನೆಗೆ ಬಂದ ತಕ್ಷಣವೇ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತು. ಆನ್ ದ ವೇ ಬರಬೇಕಾದ್ರೆ ಒಂದು ಕಾಫಿನ ಕುಡ್ಕೊಂಡು ಮನೆಗೆ ಬಂದೆ. ನಾನು ಚಿಕ್ಕಪೇಟೆಲ್ಲ ಏನೂ ತೊಗೊಂಡು ಬಂದಿಲ್ಲ. ನಮ್ಮ ಅತ್ತಿಗೆ ಅವ್ರ ಜೊತೆಗೆ ಹೋಗಿದ್ದೆ. ಅವರು ಸಾರಿ ತೊಗೊಬೇಕಾಗಿತ್ತು. ಅವರು ವರಮಹಾಲಕ್ಷ್ಮಿ ಕೂರಿಸ್ತಾರೆ. ಸೊ ನಾನೇನು ಸಾರಿ ಎಲ್ಲ ನಾನು ನೋಡ್ಸೋದಿಲ್ವಲ್ಲ. ಸೊ ಸಿಂಪಲಾಗಿ ನಾನು ಕಳಸ ಇಟ್ಟು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಮತ್ತು ಬಳೆ ಮಾತ್ರ ತೊಗೊಂಡು ಬಂದೆ. ಇದು 12 ಡಜನ್ ಏನೋ ಇದೆ. ಜಸ್ಟ್ 150 ರುಪೀಸ್ ಅಂತಂದರೆ ನಿಮಗೆ ಡಿಸೈನ್ ಮೇಲೆ ಹೋಗುತ್ತೆ. ಅದು ಸ್ವಲ್ಪ ಚೆನ್ನಾಗಿರೋ ಡಿಸೈನ್ಸ್ ಮೇಲೆ ನಿಮಗೆ ಅಮೌಂಟ್ ಇದಾಗುತ್ತೆ. ಸ್ವಲ್ಪ ಕಟ್ಟಿಂಗ್ಸ್ ಬರುತ್ತೆ ನೋಡಿ, ಆ ಥರದ್ದಾದರೆ ನಿಮ್ಗೆ ಒಂದು 250 ಆ ಥರದ್ದೇನೋ ಬರುತ್ತೆ. ಇದರಲ್ಲಿ ಎಲ್ಲ ಕಲರು ಮಿಕ್ಸ್ ಇತ್ತು ಅಂದ್ಬಿಟ್ಟು ನಾನು ಈ ಕಲರ್ನ ತೊಗೊಂಡು ಬಂದೆ. ಲಾಸ್ಟ್ ಟೈಮ್ ನಾನು ಕೂಡ ಕಟ್ಟಿಂಗ್ಸ್ ಬಳೆನೇ ತೊಗೊಂಡಿದ್ದೆ. ಸಲಿನೂ ಅದೇ ಥರ ಬೇಡ ಅಂದ್ಬಿಟ್ಟು ಈ ಸಲ ಎಲ್ಲ ಕಲರ್ ಮಿಕ್ಸ್ ಇರೋ ಥರದ್ದು ತೊಗೊಂಡು ಬಂದಿದ್ದೀನಿ. ಇದನ್ನು ಓಪನ್ ಮಾಡ್ತೀನಲ್ಲ ಅವಾಗ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂತ. ಇಲ್ಲಿ ಏನಾದರೂ ನಾವು ಬ್ಯಾಂಗಲ್ ಸ್ಟೋರ್ಗಳಲ್ಲಿ ತುಂಬಾ ಬಳೆ ಜಾಸ್ತಿ ರೇಟ್ ಇದೆ. ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಬಂದರೆ ಸ್ವಲ್ಪ ಜಾಸ್ತಿ ಪ್ರೈಸ್ ಆಗುತ್ತೆ. ಸೊ ಇದು ಒಂದೇ 12 ಡಜನ್ ಇರುತ್ತೆ. ತುಂಬ ಜನಕ್ಕೆ ನಾವು ಕೊಡ್ಬೋದು ಅಂತ ಅಂದ್ಬಿಟ್ಟು ಸೊ ಇದನ್ನ ಓಪನ್ ಮಾಡಿದಾಗ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಅಡುಗೆ ಮಾಡೋಕ್ಕೆ ಹೋಗೋಣ ಬನ್ನಿ. ಇದನ್ನ ಸೇಫಾಗಿ ಹಬ್ಬ ಬರೋ ಅಷ್ಟರಲ್ಲೇ ಎತ್ತಿ ಇಟ್ಕೊಡ್ಬೇಕು. ಮತ್ತು ನಾನು ಲಾಸ್ಟ್ ಟೈಮ್ ಮೇಕಪ್ ಶೂಟಿದ್ದು ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ನಲ್ವ ವ್ಲಾಗು, ಅದರಲ್ಲಿ ಕ್ಯಾಮ್ರಾದಲ್ಲಿ ಫೋಟೋಸ್ ಎಲ್ಲ ತೆಗೆದಿದ್ದಾರೆ. ಅದನ್ನು ನನಗೆ ಅವರು ಇವತ್ತು ಕಳಿಸ್ಕೊಟ್ರು. ಸೊ ಅದಕ್ಕೋಸ್ಕರ ನಾನು ಆ ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ, ಚೆನ್ನಾಗಿ ಬಂದಿದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ನಿಮಗೆ ಯಾವ ಫೋಟೋ ಇಷ್ಟ ಆಯಿತು, ಮೇಕಪ್ ಲುಕ್ ಚೆನ್ನಾಗಿದೆಯಾ ಅಂತೆಲ್ಲ ನನಗೆ ಕಾಮೆಂಟ್ ಮಾಡಿ ಹೇಳಿ. ನಿಮ್ಮ ಯಾವುದಾದ್ರೂ ಫಂಕ್ಷನ್ ಏನಾದರೂ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮ್ಮ ಮೇಕಪ್ಗೆ ಬರ್ತೀನಿ. ಮತ್ತು ಸಾಯಂಕಾಲ ಪನ್ನೀರ್ ಪಲಾವ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಆನಿಯನ್ನು, ಒಂದು ಟೊಮ್ಯಾಟೊ, 2 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಸ್ವಲ್ಪ
ಬಟಾಣಿ ತೊಗೊಂಡಿದ್ದೀನಿ, ಬೇಬಿಕಾರ್ನು ಮತ್ತು ಪನ್ನೀರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾನು ಮಸಾಲಾನ ಇಟ್ಕೊಂಡಿದ್ದೀನಿ. ಮಸಾಲ ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಇದಷ್ಟು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಮತ್ತು ಪಲಾವ್ಗೆ ಏನೇನು ಯೂಸ್ ಮಾಡ್ತೀರಾ ಪಲಾವ್ ಸ್ಪೈಸಸ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಅರೋಮಾ ಬರೋವರೆಗೆ ಫ್ರೈ ಮಾಡಿಕೊಂಡು, ಅದಾದಮೇಲೆ ಇಲ್ಲಿ ನಾನು ಆನಿಯನ್ನು ಮತ್ತು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು, ಇಲ್ಲಾಂದರೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಕೆಲವೊಬ್ರಿಗೆ ಇಷ್ಟ ಆದರೆ ನೀವು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಮೀಡಿಯಮ್ ಆಗಂದರೆ ಓಕೆ. ಇದಕ್ಕೆ ಬೇಬಿಕಾರ್ನ್ ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಹಸಿ ಥರ ಇರುತ್ತಲ್ವ. ಸೊ ಇದಕ್ಕೆ ನಾನು ಬಟಾಣಿನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಾವೇನಾವಾಗಲೇ ಮಸಾಲಾನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಹಾಕೋದ್ರಿಂದ ಗ್ರೀನ್ ಕಲರ್ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸುತ್ತೆ. ಮತ್ತು ಇದಕ್ಕೆ ಟೊಮ್ಯಾಟೊನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಚೆನ್ನಾಗಿ ಫ್ರೈ ಆದ್ರೇ ಒಂಥರ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಹಸಿ ಥರ ಹಾಕ್ಬಿಟ್ರೇ ಅದು ಅಷ್ಟಾಗಿ ನಮಗೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾವು ಯಾವುದೇ ಮಸಾಲೆಗಳನ್ನಾಗಿರಲಿ, ಯಾವುದೇ ಫ್ರೈಗಳನ್ನಾಗಿರಲಿ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ನಮಗೆ ರುಚಿ ಜಾಸ್ತಿ ಬರುತ್ತೆ. ನೀವು ಕೂಡ ಅಷ್ಟೇ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಈ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಯಾವುದೇ ಉಪ್ಪು ಅದೇನು ಇವಾಗ ನಾನು ಆ್ಯಡ್ ಮಾಡ್ಕೊಂಡಿಲ್ಲ, ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಯಾವುದೇ ರೀತಿಯ ಮಸಾಲೆಗಳನ್ನು ಕೂಡ ಇವಾಗ ಆ್ಯಡ್ ಮಾಡಿಲ್ಲ. ಸೊ ಇವಾಗ ನಾನೇನು ಇಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. 2 ಲೋಟ ಅಷ್ಟು ಬಾಸುಮತಿ ಅಕ್ಕಿನ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಳೆದು ಹಾಕ್ಕೊಂಡು ಇದನ್ನು ಕೂಡ ಒಂದು 2 ನಿಮಿಷ ಅಷ್ಟು ನಾವು ಫ್ರೈ ಮಾಡ್ಕೋಬೇಕಾಗಿರುತ್ತೆ. ಯಾಕೆ ನಾವು ಅಕ್ಕಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಅಂದರೆ ಅನ್ನ ಉದುರಾಗಿ ಬರುತ್ತೆ, ಅದಕ್ಕೋಸ್ಕರ ನಾವು ಇದನ್ನು ಈ ಥರ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನೀವು ನೀರನ್ನ ಇದು ಬಾಸುಮತಿ ಅಕ್ಕಿ 1:2 ಥರ ನೀರನ್ನು ಹಿಡಿಯೋದಿಲ್ಲ. ಸೊ ಇದಕ್ಕೇನು ಮಾಡಬೇಕು, 1 ಲೋಟ ಅಕ್ಕಿಗಿನ 1.5 ಲೋಟ, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕಬೇಕಾಗಿರುತ್ತೆ. 1/4 ಲೋಟ ಅಷ್ಟು ನಾವು ನೀರನ್ನ ಹಾಕಿದ್ರೆ ಕರೆಕ್ಟಾಗಿ ಉದುರಾಗಿ ಬರುತ್ತೆ. ಇಲ್ಲ ಒಂಚೂರು ನಮಗೆ ಸ್ವಲ್ಪ ಮುದ್ದೆ ಥರ ಬೇಕು ಅಂದರೆ 1.5 ಲೋಟ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ನಾನು ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ಅಷ್ಟೇ, ಇದನ್ನೇನು ಹಾಕಿಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ 1-2 ವಿಷಲ್ ಬರ್ಸಿದ್ರೆ ಸಾಕು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಲಾಸ್ಟಲ್ಲಿ ಪನ್ನೀರನ್ನ ಆ್ಯಡ್ ಮಾಡಬೇಕು. ಯಾಕೆ ಅಂದರೆ ಲಾಸ್ಟಲ್ಲಿ ಆ್ಯಡ್ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ. ಫ್ರೈ ಮಾಡಿಬಿಟ್ರೆ ಅದರ ಟೇಸ್ಟ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಪನ್ನೀರನ್ನ ಲಾಸ್ಟಲ್ಲಿ ಹಾಕ್ಕೋಬೇಕು ಪಲಾವ್ಗಳಿಗೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಳಿ. ಈ ಸಿಂಪಲ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನೀವು ಮಾಡಬೇಕಾಗಿರೋದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ. ಮತ್ತು ಈ ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.